ಮಿಶ್ರಾ ಅವರನ್ನು ಕರೆತಂದು ಮಾತಾಡ್ತಿರ್ಬೇಕಾದ್ರೆ ನಾನು ಬಂಗಾರದ ಮನುಷ್ಯ ಸಿನಿಮಾ 9 ಬಾರಿ ನೋಡಿ 9 ಸಿನಿಮಾದಲ್ಲಿ ಅಳ್ತಾ ಕೂತ್ಕೋತಿದ್ದೆ. ಆ ಸಿನಿಮಾ ನೋಡೇ ನಾನು ಪ್ರಗತಿಪರ ಕೃಷಿಕನಾದೆ, ಎಲ್ಲ ಬೆಳೆಗಳನ್ನು ಕೂಡ ಬೆಳೆದೆ. ಅದೇ ರೀತಿ ಇವತ್ತು ಕವಿತಾ ಮಿಶ್ರಾ ಅವ್ರು ಬಂದು ನಮ್ಮ ರೈತರಿಗೆ ಎಂಥ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಭಾರಿ ಸಂತೋಷವನ್ನು ತಂದಿದೆ. ಜೊತೆಗೆ ಡಾಕ್ಟರ್ ಸೌಮ್ಯ ಅವರು ಕೂಡ ಬರ್ತೇನೆ ಅಂತೇಳಿ ಹೇಳಿ ಬಂದಿದ್ದಾರೆ. ವಿಜಯಣ್ಣ ಯಾವಾಗಲೂ ಕೂಡ ನನ್ನ ಜೊತೆ ಬೆಂಬಲಿಗೆ ಬೆಂಬಲ ಕೊಟ್ಟು ಸದಾಕಾಲ ನನ್ನನ್ನು ಬೆಂಬಲಿಸ್ಕೊಂಬಂದಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ಇದ್ದಾರೆ. ನಮ್ಮ ಲಲಿತಾ ನನಗೆ 32 ವರ್ಷ ಇದ್ದಾಗ ಅವಳಿಗೆ 16 ವರ್ಷ, ಹೈಸ್ಕೂಲು ಓದ್ತಾ ಇದ್ಲು. ನಾನು ಬಟ್ಟೆ ಸೊಸೈಟಿನಲ್ಲಿ ಬಟ್ಟೆ ತಂದು ಮಫತ್ಲಾ ಗ್ರೂಪಿಂದ ಬಟ್ಟೆ ತರ್ತಾಯಿದ್ದೆ. ಅಲ್ಲಿಂದಲೇ ಬಟ್ಟೆ ಹೊಲಿಸ್ಕೊಂಡು ಹೂವಿನ ಬಿಳಿದ ಲಂಗ 16 ವರ್ಷ ಅವಳಿಗೆ. ಒಬ್ಬರು ನನಗೆ ನಿಮ್ಮ ತಾಯಿ ಹಿಂಗೆ ಅಂತ ಇದ್ದಾರೆ, ನಾವು ಎಲ್ಲ ಕಡೆ ಹೆಣ್ಣು ಕೊಡ್ತೀವಿ ಮಾಡ್ತೀವಿ ಅಂತೇಳಿ ಎಲ್ಲ ಕಡೆ ನೋಡ್ತಾಯಿದ್ರು. ನಮ್ಮ ದಲಿತ ಚಲುವಯ್ಯ ಅಂತೇಳಿ ಅವರು ನಮ್ಮನ್ನು ಹೆಂಗೆ ಇಬ್ಬರು ಹೆಣ್ಣು ನೋಡ್ಕೊಂಬಂದವರು ಮಾತಾಡ್ತಾ ಎಲ್ಲ ಚೆನ್ನಾಗಿದೆ ಮಾಡ್ಕೊಬಂದು ಕೊನೆಯಲ್ಲಿ ಒಂದೇ ಮಾತು ಹೇಳಿದ್ದು, ಅವ್ರಿಗೆ ಇದೇ ಇಷ್ಟ ಅಂತ ಹೇಳ್ದ. ಅವ್ನು ಹಂಗೆ ಅಂದ ಕೂಡಲೇ ಬನ್ನಿ ಮನೆಗೆ ಅಂತೇಳಿ ನಮ್ಮನೆಯಲ್ಲೇ ಒಬ್ಬಟ್ಟು ಮಾಡಿಬಿಟ್ಟು ನಾನೇ ಮದುವೆ ಮಾಡ್ಕೊತೀನಿ ಅಂತೇಳಿ ನಮ್ಮನೆಯಲ್ಲೇ ಸ್ವೀಟ್ ತಿಂದು ನಾವು ಆ ರೀತಿ ಮದುವೆನೂ ಕೂಡ ನಾವು ಇದರಲ್ಲಿ ಗುರುಕುಲದಲ್ಲಿ ರಾಮಾನುಜ ರೋಡಲ್ಲಿ ಗುರುಕುಲದಲ್ಲಿ ನನ್ನ ಮದುವೆ ನಾನೇ ಮಾಡ್ಕೊಂಡಿದ್ದು. ಆ ರೀತಿ ಅವಳು ಒಂದಿನೂ ಸುಖ ಪಟ್ಟಿಲ್ಲ. ನಾನಂತೂ ಗಂಡ ಹೆಂಡ್ತಿ ಅಂತೇಳಿ ಸಿನಿಮಾನೋ ಮತ್ತೊಂದು ಮುಗಿದೊಂದು ಕಥೆನೋ ಕೂತ್ಕೊಂಡು ಮಾತಾಡೋದು ಯಾವುದೂ ಕೂಡ ಇಲ್ಲದೆ ಇದ್ದರೂ ಕೂಡ ನಾನು ಕೃಷ್ಣೇಗೌಡರು ಇದನ್ನು ಹೇಳಿದಾಗ ಅವ್ರಿಗೆ ಹೇಳಿದೆ, ನನಗೇ ಗೊತ್ತಿಲ್ಲ ಇಷ್ಟು ಕಷ್ಟಪಡ್ತಾಳೆ ಅಂತ, ಈಗ ನೋಡ್ತಾ ಇರೋದ್ರಿಂದ ನಾನು ಕಷ್ಟಪಟ್ಟಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ ಅಂಥೇಳಿ ಕೃಷ್ಣೇಗೌಡರನ್ನ ಹೇಳಿದೆ. ನಾನು ಇಲ್ಲಿ ಬರಲ್ಲ, ಆ ಕಡೆ ಕೂತ್ಕೊತೀನಿ ಅಂತ ಹೇಳಿದ್ದೆ, ಅವಳಿಗೆ ಸಲ್ಲಬೇಕು ಅಂಥೇಳಿ. ಅದು ಇಲ್ಲ, ಇಲ್ಲಿ ಬರಲೇಬೇಕು ಅಂತ ಹೇಳಿದ್ರು. ಸ್ವಾಮೀಜಿಯವರ ಬಾಲ್ ಗಂಗಾಧರನಾಥ್ ಸ್ವಾಮೀಜಿಯವರ ಆಶೀರ್ವಾದ, ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಆಶೀರ್ವಾದ ಇವೆಲ್ಲವೂ ಕೂಡ ನಿರಂತರವಾಗಿ ಅವಳೇ ಹೇಳ್ದಂಗೆ ಗುರು ಕೃಪೆಗೆ ನಾವೆಲ್ಲರೂ ಕೂಡ ಆ ಒಂದು ಕುಟುಂಬದಿಂದ ಬೆಳೆಸ್ಕೊಂಬಂದಿದ್ದೀವಿ. ನಾನು ಕಷ್ಟಪಟ್ಟು ಒತ್ತು ಅದನ್ನು ಹೊತ್ಕೊಂಡೋಗಿ ಸಂತೆಯಲ್ಲಿ ಮಾರಿ ನಮ್ಮ ಅಕ್ಕದಿರು ಬಾಣತನ ಮಾಡಿ ತಂಗಿಯರನ್ನ ಮದುವೆ ಮಾಡಲಿಕ್ಕೆ ಅವತ್ತಿಂದನೂ ಸಾಲನೇ. ನಮ್ಮ ತಂದೆ 66 ಸತ್ತಾಗ 1,500 ಬರಗಾಲ, ಭೀಕರ ಬರಗಾಲ, 18 ರೂಪಾಯಿ kg ಮೆಣಸಿನಣ್ಣು, 110 ರೂಪಾಯಿ ಭತ್ತ, ಎಲ್ಲರೂ ಒಂದು ಮೂಟೆ 100 ರೂಪಾಯಿ ಭತ್ತನೂ ಕೊಟ್ಟರು. ನಮ್ಮ ತಂದೆ ರಿಲೇಟಿವ್ ಒಬ್ಬಳು ಪುಟ್ಲಕ್ಷ್ಮಮ್ಮ ಅಂತಿದ್ಲು, ಬ್ಯಾಂಕಲ್ಲಿ ಕಾಸಿನ ಸಾರ ಮಡ್ಗ 500 ರೂಪಾಯಿ ತಂದು ನಾವು ತಂದೆ ತಿಥಿ ಕಾರ್ಯನೂ ಕೂಡ ಮಾಡಿದ್ದು. ನಮ್ಮ ತಂದೆ ಸತ್ತಾಗ ಇಲ್ಲಿ ನಿಂತಿದ್ರೆ ಈ ಮನೆ ಬೆಳಕಿಲ್ಲಿ ಆರೋಯ್ತಲ್ಲಪ್ಪ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳ್ಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲೇ ನನಗೆ ಹಿಡ್ಕೊಂಡು ಹೊಡೆದ್ರು, ನನಗೆ ಹಿಡ್ಕೊಂಡು ಹೊಲ ಹೊಡೆದವ್ರೆ. ಆದರೂ ನಾನು ಅವ್ರ ಮನೆಗೆ ಹೋಗಿ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀನಿ, ಅವ್ರಿಗೆ ಒಳ್ಳೊಳ್ಳೇದು ಮಾಡಿದ್ದೀನಿ, ಹೊಡೆದವ್ರಿಗೂ ಒಳ್ಳೇದು ಮಾಡಿದೆ. ಅವ್ರೇನು ಆ ರೀತಿ ನಾನು ಯಾವತ್ತೂ ಕೂಡ ದ್ವೇಷ ಮಾಡಲಿಲ್ಲ. ಇವತ್ತಿಗೂ ಅವ್ರು ತಿಳ್ಕೊಂಡವ್ರೆ ದ್ವೇಷ ಮಾಡ್ತಾನೆ ಅಂತ. ನಾನು ಯಾರಿಗೂ ದ್ವೇಷ ಮಾಡಲ್ಲ. ಅವ್ರು ಏನೇ ಮಾಡಿದ್ರು ಅವ್ರಿಗೆ ಬಿಡ್ತೇನೆ ಹೊರತು ಒಂದು ದಿವಸ ದ್ವೇಷ ಯಾವತ್ತೂ ಮಾಡೋದಲ್ಲ. ನಾನು ಪ್ರೀತಿಯಿಂದನೇ ಎಷ್ಟೇ ದ್ವೇಷ ಮಾಡಲಿ, ನನ್ನ ಮೇಲೆ ಕೇಸ್ ಹಾಕಲಿ, ಇನ್ನೊಂದು ಮಾಡಲಿ, ಬೈಲಿ, ಏಕೋಚನದಲ್ಲೇ ಬೈಲಿ, ಯಾವತ್ತೂ ಕೂಡ ನಾನು ಅದನ್ನು ಅವ್ರಿಗೆ ಯಾವತ್ತೂ ವಾಪಸ್ ಹೇಳ್ದವನಲ್ಲ, ಅವ್ರು ಹಾಳಾಗಲಿ ಅಂತ ಹೇಳಿದವನಲ್ಲ. ಈ ರೀತಿ ಬದುಕಿ ಹೆಂಗೋ ಬೆಳ್ಕೊಂಬಂದಿದ್ದೀನಿ. ಹೆಂಗೆ ಬೆಳ್ಕೊಂಬಂದಿದ್ದೀನಿ ಅಂತ ನನಗಂತೂ ಗೊತ್ತಿಲ್ಲ. ಇವತ್ತು ನನ್ನ ಹೆಂಡತಿ ಅವಳು ಜಿಲ್ಲಾ ಪರಿಷತ್ ಮೆಂಬರ್ ಆದದ್ದು, ಎಜುಕೇಷನ್ ಕಮಿಟಿ ಚೇರ್ಮನ್ನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಸೊಸೈಟಿ ಮಾಡಿದ್ದು, ಇದು ಯಾವುದು ನನಗೆ ಸಂಬಂಧವೇ ಇಲ್ಲದೆ ಇರ್ತಕ್ಕಂಥ ವಿಚಾರ. ನಮ್ಮ ಮನೆ ಒಳಗಡೆ ನನ್ನ ಮಗ ಅವನು ಮಕ್ಕಳನ್ನ ಓದಿಸಿರೋಳೆ, ಅವಳು ಡಬಲ್ ಗ್ರ್ಯಾಜುಯೇಟು 3 ಜನವೇ. ಒಬ್ಬಳು BCom MBA, ಇನ್ನೊಬ್ಬಳು BCMBA, ಇವನು BE ಓದಿದ್ದಾನೆ. ಎಲ್ಲ ಅವಳಿಗೆ ಸಲ್ತಕ್ಕಂಥದ್ದು. ನಾನು ಯಾವುದೂ ಕೂಡ ಒಂದು ದಿವಸ ಹೇಳ್ದಂಗೆ ಶಾಲೆಗಾಗಲಿ ಯಾವ ಕ್ಲಾಸ್ ಓದ್ತಾರೆ ಅಂತಲೇ ಆಗಲಿ ಒಂದು ದಿವಸನೂ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರನೇ. ಸಂಸಾರದ ವಿಚಾರ ಬಂದಾಗ ನನ್ನ ಯಾರೂ ಕೂಡ ಹೇಳಲ್ಲ.
ಆ ರೀತಿ ಬೆಳೆದು ಬಂದಿರ್ತಕ್ಕಂಥ ಕುಟುಂಬದಲ್ಲಿ ನಾನು ಹೆಂಗೆ ಇಲ್ಲಿವರೆಗೆ ಬಂದಿದ್ದೀನಿ, ಹೆಂಗೆ ಬೆಳೆದಿದ್ದೀನಿ, ಹೆಂಗೆ ಮಂತ್ರಿ ಆದೆ, ಇಷ್ಟೆತ್ತರಕ್ಕೆ ಹೆಂಗೆ ಬಂದಿದ್ದೀನಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಂಗೆ ಗಳಿಸಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ನನಗೊಂದೇ ಗೊತ್ತಿರೋದು, ಯಾರೇ ಬಡವರು ಅವ್ರ ಸೇವೆ ಮಾಡ್ತಕ್ಕಂಥದ್ದು. ಯಾರ್ಯಾರು ನನ್ನ ದ್ವೇಷ ಮಾಡಿದ್ರು ಅವ್ರ ಮನೆಗಳಿಗೆ ಹೋಗಿ ಅವ್ರನ್ನ ಕೋರ್ಟ್ ಹತ್ತದೇ ಇದ್ದಂಗೆ, ಕಚೇರಿ ಹತ್ತದಿದ್ದಂಗೆ ಅವ್ರನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಚಿಕ್ಕ ವಯಸ್ಸಲ್ಲೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಯಾವತ್ತೂ ಕೂಡ ನಾನು ಇರೋವರೆಗೂ ಕೂಡ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಬಡವ್ರ ಕಣ್ಣೀರು ಒರೆಸೋದೇ ನನಗೆ ದೇವಾಲಯ, ಅವ್ರು ಸಂತೋಷ ಪಡಿಸೋದೆ ನಮಗೆ ದೇವಾಲಯ. ನಾನು ಕೆಟ್ಟದ್ದು ಮಾಡಿದ್ರು ಬೈತಾವ್ರೆ, ಅದು ಯಾರನ್ನೂ ಕೂಡ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ಹೊರತು ಮಾಡಲ್ಲ. ನಮ್ಮ ಗುರುಗಳು ಅವತ್ತು ಹೇಳಿದ್ರು, ಒಂದು ದಿನ ಇಂಥ ದಿವಸನೇ ಹಾಕಬೇಕು ಅಂತ ಹೇಳಿದ್ರು. ಮಹಾಸ್ವಾಮಿಗಳೆಲ್ಲರೂ ಕೂಡ, ಪುತ್ತೂರು ಸ್ವಾಮಿಗಳು ಕೂಡ ಅವ್ರು ಹೇಳಿದರು ಬರ್ತೀವಿ ಅಂತೇಳಿ. ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ನಾನು, ದಯವಿಟ್ಟು ನೀವು ಅಂತ ಹೇಳ್ಕೊಂಡಾಗ ಹಿಂಗಾಗೋಗಿದೆ ಗುರುಗಳೇ ಅಂತ ನೀವು ಮಾಡಿ ಅಂತ ಸುತ್ತೂರು ಶ್ರೀಗಳು ಕೂಡ ಹೇಳಿದ್ರು. ಆ ರೀತಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಎಲ್ಲವನ್ನು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತು ಇಷ್ಟೊತ್ತಿನವರೆಗೆ ನಮ್ಮೆಲ್ಲ ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥದ್ದು. ನಮ್ಮ ಮೇಡಮ್ ಅಂತೂ ಕೃಷಿ ಬಗ್ಗೆ ಕವಿತಾ ಮಿಶ್ರಾ ಅವರು ನಿಜವಾಗ್ಲೂ ಕೂಡ ನಿಮ್ಮ ಸಾಧನೆಯನ್ನು ರಾಜ್ಯದ ರೈತರಿಗೆ ತಿಳಿಸುವ ಮೂಲಕ ರೈತರನ್ನು ಉಳಿಸ್ತಾ ಇದ್ದೀರಿ, ಭೂಮಿಪುತ್ರನ ಉಳಿಸ್ತಾ ಇದ್ದೀರಿ. ಆ ಚಾಮುಂಡೇಶ್ವರಿ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ, ಗುರುಗಳ ಆಶೀರ್ವಾದ ನಿಮಗಿರಲಿ ಅಂತೇಳಿ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಆ ಮಾತಾಯಿಗೆ ನಾವು ಅಭಿನಂದನೆ ಸಲ್ಲಿಸೋಣ ಅಂತೇಳಿ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.